जय जिनेन्द्र। या देवी सर्वभूतेषु शक्तिरूपेण संस्थिता नमस्तस्यै नमस्तस्यै ನಮಸ್ತಸ್ಯೈ ನಮೋ ನಮಃ. ಶಕ್ತಿರೂಪಿ ಪದ್ಮಾವತಿ ದೇವಿಯನ್ನು ಧ್ಯಾನಿಸುತ್ತಾ ಈ ಬಾರಿಯ ಹೊಂಬುಜದ ತಾಯಿ ಪದ್ಮಾವತಿ ದೇವಿಯ ವಾರ್ಷಿಕ ಮಹಾರಥೋತ್ಸವದಲ್ಲಿ ಪಾಲ್ಗೊಂಡ ಅನುಭವ ಈಗ ನಿಮ್ಮ ಮುಂದೆ. ಶ್ರೀ ಕ್ಷೇತ್ರ ಹೊಂಬುಜ ಇದು 1500 ವರ್ಷಗಳಷ್ಟು ಪುರಾತನವಾದ ಪದ್ಮಾವತಿ ದೇವಿಯ ಸುಕ್ಷೇತ್ರ. ನಂಬಿ ಬಂದ ಭಕ್ತರನ್ನು ಕೈಬಿಡದೆ ಪೊರೆಯುವ ಹೊಂಬುಜದ ಪುರವಾಸಿನಿ. ನಾವು ಈ ಬಾರಿ ಅಂದರೆ 12ನೇ ಗುರುವಾರದಂದು ಕುಟುಂಬ ಸಮೇತರಾಗಿ ಈ ರಥಯಾತ್ರೆಯಲ್ಲಿ ಪಾಲ್ಗೊಂಡಿದ್ದೆವು. ಬೆಳಗಿನ ರಥಯಾತ್ರೆ ಟಿವಿಯಲ್ಲಿ ವೀಕ್ಷಿಸಿ ಸಂಜೆಯ ರಥವನ್ನು ಎಳೆಯಲು ನಮ್ಮ ಯಾತ್ರೆಯು ಹೊರಟಿತು. ಬಿಸಿಲಿನ ತಾಪಕ್ಕೆ ಹೆದರಿ ಮಕ್ಕಳ ಪರೀಕ್ಷಾ ದೃಷ್ಟಿಯಿಂದ ಮಧ್ಯಾಹ್ನ 2 ಗಂಟೆಗೆ ನಮ್ಮ ಪ್ರಯಾಣ ಶುರುವಾಯಿತು. ದಾರಿಯಲ್ಲಿಯೇ ಮಧ್ಯಾಹ್ನದ ಭೋಜನವನ್ನು ಮುಗಿಸಿಕೊಂಡು ಸಂಜೆ ಸುಮಾರು 5 ಗಂಟೆಗೆ ಹೊಂಬುಜವನ್ನು ತಲುಪಿದೆವು. ವಾವ್, ಎಂಥ ವೈಭೋಗ! ನೋಡಲು 2 ಕಣ್ಣುಗಳು ಸಾಲಲಿಲ್ಲ. ಎಲ್ಲ ಕಡೆಯೂ ದೀಪ ಹಾಗೂ ಹೂವಿನ ಅಲಂಕಾರ ಇಂದ್ರನ ಅಮರಾವತಿಯ ಸೌಂದರ್ಯವನ್ನು ನೆನಪಿಸುವಂತಿತ್ತು. ಪ್ರತಿ ವರ್ಷ ಮಾರ್ಚ್ ತಿಂಗಳ ಮೂಲಾ ನಕ್ಷತ್ರದಲ್ಲಿ ಬೆಳಗಿನ ತೇರನ್ನು ಎಳೆಯಲಾಗುತ್ತದೆ. ಸಂಜೆ ನಾವು ತಲುಪುವ ಮುನ್ನವೇ ರಥವನ್ನು ಎಳೆಯಲು ಪ್ರಾರಂಭಿಸಲಾಗಿತ್ತು. ನಾವು ಓಡೋಡಿ ಬಂದು ಅದರಲ್ಲಿ ಪಾಲ್ಗೊಂಡು 2 ಹೆಜ್ಜೆ ರಥವನ್ನು ಎಳೆದು ನಮ್ಮ ಜೀವನ ಸಾರ್ಥಕ ಮಾಡಿಕೊಂಡೆವು. ಅತಿಶಯ ಶ್ರೀ ಕ್ಷೇತ್ರ ಹೊಂಬುಜದಲ್ಲಿ ಪರಂಪರಾನುಗತವಾಗಿ ನೆರವೇರಿಸಿಕೊಂಡು ಬಂದಿರುವ ಭಗವಾನ್ ಶ್ರೀ ಪಾರ್ಶ್ವನಾಥ ತೀರ್ಥಂಕರರು ಮತ್ತು ಮಹಾಮಾತೆ ಯಕ್ಷಿಣಿ ಶ್ರೀ ಪದ್ಮಾವತಿ ದೇವಿ ಅಮ್ಮನವರ ವಾರ್ಷಿಕ ರಥೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು. 6 ದಿನಗಳ ಕಾಲ ನಡೆಯುವ ಈ ಮಹಾ ಉತ್ಸವವು ನಾಗವಾಹನೋತ್ಸವ, ಸಿಂಹವಾಹನೋತ್ಸವ, ಬೆಳ್ಳಿ ರಥೋತ್ಸವ ಹಾಗೆಯೇ ಮಹಾರಥೋತ್ಸವವನ್ನು ಒಳಗೊಂಡಿದೆ. ದೇವಸ್ಥಾನದ ಒಳಗಡೆ ಬಂದರೆ ದೇವಸ್ಥಾನ ಜನರಿಂದ ತುಂಬಿ ತುಳುಕುತ್ತಿತ್ತು. ಈ ಬಿರು ಬಿಸಿಲಿನ ತಾಪದಲ್ಲಿಯೂ ಜನರ ಭಕ್ತಿ ಎದ್ದು ಕಾಣುತ್ತಿತ್ತು. ಹಾಗೆಯೇ ಸಂಭಾಳಿಸಿಕೊಂಡು ಹೋಗಿ ಮೊದಲಿಗೆ ಶ್ರೀ ಕ್ಷೇತ್ರ ದರ್ಶನ, ನಂತರ ಕ್ಷೇತ್ರಪಾಲ ದರ್ಶನ, ಭಗವಾನ್ ಪಾರ್ಶ್ವನಾಥರ ದರ್ಶನ ಪಡೆದು ನಮ್ಮ ಕಣ್ಣುಗಳು, ನಮ್ಮ ನಯನಗಳು ಕಾತುರದಿಂದ ಕಾಯುತ್ತಿದ್ದ ಆ ದೇವಿಯ ಸೌಂದರ್ಯ, ವೈಭೋಗ ಹಾಗೂ ಅಲಂಕಾರಿತ ಪದ್ಮಾವತಿ ದೇವಿಯ ದರ್ಶನಕ್ಕೆ ಬಂದೆವು. ಆಹಾ, ಅದೇನು ಅದ್ಭುತ! ವರ್ಣಿಸಲು ಪದಗಳು ಸಾಕಾಗುವುದಿಲ್ಲ. ಸುವರ್ಣದಿಂದ ಕಂಗೊಳಿಸುತ್ತಿದ್ದ ತಾಯಿಯು ನಮ್ಮೆಡೆಗೆ ಎದ್ದು ಬರುವಂತೆ ಕಾಣುತ್ತಿತ್ತು. ದೇವಿಯ ಮಂದಿರದ ಅಲಂಕಾರವಂತೂ ಅಮೋಘ. ದೇವಿಯನ್ನು ಕಣ್ತುಂಬಿಕೊಂಡು ಪ್ರಸಾದವನ್ನು ಪಡೆದೆವು. ನಂತರ ಉತ್ಸವ ಮೂರ್ತಿಯನ್ನು ರಥದಿಂದ ತಾಯಿಯ ಗರ್ಭಗೃಹಕ್ಕೆ ಕರೆತರಲಾಯಿತು. ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ವಿಧಿ ಸಹಿತವಾಗಿ ನೆರವೇರಿದವು.